ಮುಳಬಾಗಿಲು ತಾಲೂಕಿನಲ್ಲಿ ಹಸಿದವರಿಗೆ ಅನ್ನ ನೀಡುವ ಮಹತ್ವಾಕಾಂಕ್ಷಿ ಯೋಜನೆಯ ಮೂಲಕ ತಾಲೂಕಿನಲ್ಲಿ ಹಸಿದವರಿಗೆ ಮುಳಬಾಗಿ ಫುಡ್ ಬ್ಯಾಂಕ್ ವತಿಯಿಂದ ಊಟವನ್ನು ನೀಡುವ ಕಾರ್ಯಕ್ರಮವನ್ನು ಎಂಬಿ ಕೃಷ್ಣಮೂರ್ತಿಯವರು ಸುಮಾರು 2-3 ವರ್ಷಗಳಿಂದ ಆರಂಭಿಸಿದ್ದು, ಅದೇ ನಿಟ್ಟಿನಲ್ಲಿ ಇಡೀ ರಾಜ್ಯಾದ್ಯಂತ ಪ್ರಾರಂಭಗೊಂಡಿದ್ದು, ಅದರ ಸಲುವಾಗಿ ಇಂದು ಶಿವಮೊಗ್ಗ ಜಿಲ್ಲೆಯ ಶಿವಮೊಗ್ಗ, ಭದ್ರಾವತಿ, ಶಿಕಾರಿಪುರ, ಸಾಗರ ಈ ಎಲ್ಲಾ ತಾಲೂಕುಗಳಲ್ಲೂ ಸಹ ಫುಡ್ ಬ್ಯಾಂಕ್ ಪ್ರಾರಂಭಗೊಂಡಿದ್ದು, ಇಂದಿನಿಂದ ಹಸಿದವರಿಗೆ ಆಸರೆಯಾಗಿ ಅನ್ನ ನೀಡುವ ಒಂದು ಯೋಜನೆಯ ಮೂಲಕ ಬಡವರ ಮತ್ತು ನಿರ್ಗತಿಕರ ಹೊಟ್ಟೆ ತುಂಬಿಸುವ ಮಹತ್ವಾಕಾಂಕ್ಷೆ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡುತ್ತಿದ್ದಾರೆ. ಶಿವಮೊಗ್ಗ ಗ್ರಾಮಾಂತರದಿಂದ ಬಂದಿದ್ದೀನಿ. ತುಂಬಾ ದಿನದಿಂದ ಒಂದು ಕನಸು ಕಂಡಿದ್ದೆ ನಾನು. ಯಾವುದಾದ್ರೂ ಕಾನ್ಸೆಪ್ಟ್ ಯಾರು ಏನೇನೋ ಮಾಡ್ತಾರೆ, ಅದರಲ್ಲಿ ಶ್ರೇಷ್ಠವಾದ ಇದು ಅಂತಂದ್ರೆ ಅನ್ನದ ಋಣ ಯಾರಿಗೂ ಎಲ್ಲ ರಕ್ತದಾನ ಅಂತಂದ್ರೆ ತುಂಬಾ ಶ್ರೇಷ್ಠ ಅಂತಾರೆ. ನಾವು ಬದುಕಿ ನಾವು ಊಟ ಮಾಡಿ ನಾವು ಚೆನ್ನಾಗಿದ್ರೆ ತಾನೇ ರಕ್ತ ಕೊಡೋಕೆ ಸಾಧ್ಯ. ರಕ್ತದಾನಕ್ಕಿಂತ ಶ್ರೇಷ್ಠವಾದ ದಾನ ಅಂದ್ರೆ ನಮ್ಮ ಫುಡ್ ಆಹಾರ ಅಂತ ನಾನು ಹೇಳಕ್ಕೆ ಬಯಸ್ತೀನಿ ಫಸ್ಟ್ನೇದಾಗಿ. ಆಮೇಲೆ ಈ ಅನ್ನನ ಒಂದು ಅಗ್ಳ ಮೇಲೂ ಒಬ್ಬೊಬ್ರು ಹೆಸರು ಬರ್ತಿರ್ತಾರೆ ಅಂತ ಹೇಳ್ತಾರೆ, ಅದು ಸತ್ಯವಾದ ಮಾತು. ಅದು ಯಾರಿಗೆ ಸೇರ್ಬೇಕೋ ಅವ್ರಿಗೆ ಮಾತ್ರ ಅದು ಸೇರುತ್ತೆ ಅಂತಾರೆ. ಇಂಥ ಒಂದು ನಮ್ಮ ಒಂದು ಸಂಸ್ಥೆ, ಈ ಕೃಷ್ಣಮೂರ್ತಿ ಸರ್ ಇದಾರಲ್ಲ, ಅವ್ರ ಕಡೆಯಿಂದ ನಮ್ಮ ಕಡೆಗೆ ನಮಗೆ ಬಂದಿದೆ ಈ ಅವಕಾಶನ ಪ್ರತಿಯೊಂದು ಅನ್ನನೂ, ಪ್ರತಿಯೊಂದು ಅಕ್ಕಿ ಅನ್ನನೂ ಪ್ರತಿಯೊಬ್ಬರಿಗೂ ತಲುಪುವ ಅಂತ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ. ಇದು ತುಂಬಾ ಸಂತೋಷದ ವಿಷಯ. ಎಲ್ಲೆಡೆ ಎಂಟೈರ್ ಕರ್ನಾಟಕ ನಮ್ಮ ಈ ಒಂದು ಕಾನ್ಸೆಪ್ಟ್ನ ನಾವು ತುಂಬಾ ಎತ್ತರ ಮಟ್ಟಿಗೆ ಯಾವ್ಯಾವ ಕಾನ್ಸೆಪ್ಟ್ ಎಲ್ಲೆಲ್ಲೋ ಏನೇನೋ ಮಾಡಿದೀವಿ, ಬಟ್ ಆದ್ರೆ ಇದು ತುಂಬಾ ಚೆನ್ನಾಗಿರೋ ಕಾನ್ಸೆಪ್ಟು. ಅವನಿಗೆ ಹಸಿವಿದ್ರೆ ಅವ್ನು ಏನೂ ಮಾಡ್ಲಿಕ್ಕಾಗೋದಿಲ್ಲ. ಹೊಟ್ಟೆ ತುಂಬಿದ್ರೆ ಅವ್ನು ಏನಾದ್ರು ಉತ್ಸಾಹದಿಂದ ಏನ್ ಕೆಲಸ ಬೇಕಾದ್ರೂ ಮಾಡ್ತಾನೆ, ಏನ್ ಬೇಕಾದ್ರೂ ದುಡಿತಾನೆ, ಏನ್ ಬೇಕಾದ್ರೂ ಮಾಡ್ತಾನೆ. ಬಟ್ ಆದ್ರೆ ಈ ಅನ್ನಕ್ಕಿದೆಯಲ್ಲ, ಅನ್ನ ವೇಸ್ಟ್ ಮಾಡೋದನ್ನ ಅದು ತುಂಬಾ ಕಣ್ಣಲ್ಲಿ ನೀರು ಬರುತ್ತೆ. ಅವನು ರೈತ ದುಡಿಬೇಕು ಅಂತಂದ್ರೆ ಜಾಸ್ತಿ ಮಳೆ ಬಂದ್ರೆ ಇದು ಅನಾವೃಷ್ಟಿ, ಕಡಿಮೆ ಬಂದರೆ ಬರಗಾಲ. ಇಂಥ ಇದರಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಆ ರೈತ ನಮಗೆ ಬೆನ್ನೆಲುಬಾಗಿ ನಮಗೆ ದುಡ್ಡು ಕೊಡ್ತಾನೆ ಅಂದ್ರೆ ಅದನ್ನ ಉಳಿಸ್ಕೊಳ್ಳುವಂಥ ಕರ್ತವ್ಯ ನಾವು ಮಾಡಬೇಕಾಗಿದೆ. ಎಲ್ಲ ಸಮಾಜ, ಎಲ್ಲ ಜನಗಳು ಈ ಒಂದು ಕರ್ತವ್ಯನ, ಈ ಒಂದು ಕಾನ್ಸೆಪ್ಟ್ನ ಗಮನದಲ್ಲಿ ಇಟ್ಕೊಂಡ್ರೆ ಯಾರು ಒಂದಗ್ಲೂ ಅನ್ನೋ ವೇಸ್ಟ್ ಮಾಡಕ್ಕೆ ಇಷ್ಟಪಡೋದಿಲ್ಲ. ಇದನ್ನ ತುಂಬಾ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಎಲ್ಲ ಪ್ರತಿ ಮನೆಯಲ್ಲೂ ಪ್ರತಿ ಒಂದು ಸಮಾರಂಭ ಅಂತ ನೋಡ್ಕೋಬಾರ್ದು, ಪ್ರತಿ ಮನೆಯಲ್ಲೂ ನಾವು ಇದನ್ನ ಅವೇರ್ನೆಸ್ ಮಾಡಿ ಇದನ್ನ ಎಡೇ ಕರ್ನಾಟಕ ದೊಡ್ಡ ಮಟ್ಟದಲ್ಲಿ ನಾವು ಈ ಕಾರ್ಯಕ್ರಮ ಮಾಡಬೇಕು ಅಂತ ಅನ್ಕೊಂಡಿದ್ವಿ. ಇದು ತುಂಬಾ ನಮಗೆ ಖುಷಿ ಕೊಟ್ಟಿದೆ. ಸರ್, ಕೃಷ್ಣಮೂರ್ತಿ ಸರ್, ನಿಮ್ಗೆ ಧನ್ಯವಾದಗಳು. ಅಂದರೆ ಇದು ಕಾನ್ಸೆಪ್ಟ್ ಬಂದ್ಬಿಟ್ಟು ಸಂಸ್ಥಾಪಕರು ಬಂದ್ಬಿಟ್ಟು ಯಾರಿಗೂ ಅರಿವಿಲ್ಲದೆ ಅವರು ಸ್ಟಾರ್ಟ್ ಮಾಡಿದ್ದಾರೆ. ಮೊದಲು ಅವ್ರು ಮಾಡಿದಾಗ ಜಾಸ್ತಿ ಟೀಕೆ ಟಿಪ್ಪಣಿಗಳು ಬಂತು, ಅದನ್ನು ಮೆಟ್ಟಿ ನಿಂತು ಇವತ್ತು ಈ ಮಟ್ಟಕ್ಕೆ ತಂದೆ. ಅವ್ರಿಗೆ ಏನು ಹೇಳಬೇಕು? ತುಂಬಾ ಈಗ ನಮ್ಮ ಕಣ್ಣೆದುರುಗಡೆ ದೇವರಿಲ್ಲ ಅಂತ ಹೇಳ್ತೀವಿ, ಕಣ್ಣೆದುರುಗಡೆ ನಾವು ದೇವ್ರನ್ನ ನೋಡಲ್ಲ. ಆ ದೇವ್ರ ರೂಪದಲ್ಲಿರೋ ಮಾನವ ಮನುಷ್ಯ ಅಂತ ಹೇಳ್ಬಿಟ್ಟು, ನಾನು ದೇವತಾ ಮನುಷ್ಯ ಅಂತ ಹೇಳ್ಬಿಟ್ಟು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇದನ್ನ ಯಾವ ಥರ ಮುಂದುವರಿಸ್ಕೊಂಡು ಹೋಗ್ತೀರಿ ಮೇಡಮ್ ಅವರೇ? ಸರ್, ಅವರು ಏನು ರೂಪರೇಷೆಗಳನ್ನ ಹಾಕೊಂಡಿದಾರೋ ಅದೇ ನಿಟ್ಟಿನಲ್ಲಿ ಅವ್ರು ಏನು ಕಾನ್ಸೆಪ್ಟ್ ಇಟ್ಕೊಂಡಿದಾರೋ ಅದಕ್ಕಿಂತ ಮಿಗಿಲಾಗಿ ಅವ್ರ ಗುರುಗಳು ಹೌದು, ಅದಕ್ಕಿಂತ ಅವರವರ ಇಚ್ಛಾಶಕ್ತಿ ಅಂತ ಬೇರೆ ಒಂದು ಮಾರ್ಗದರ್ಶನ ಇರುತ್ತಲ್ವಾ, ಆ ನಿಟ್ಟಿನಲ್ಲಿ ನಾವು ಇದಕ್ಕಿಂತ ಉನ್ನತ ಇದರಲ್ಲಿ ನಮ್ಮ ಕೈಲಾದಷ್ಟು ಶ್ರಮಪಟ್ಟು ಇದನ್ನ ಒಂದು ದೊಡ್ಡ ಮಟ್ಟದಲ್ಲಿ ನಾವು ಒಳ್ಳೆ ಒಂದು ಕಾನ್ಸೆಪ್ಟ್ ಆಗಿ ತಗೋಬೇಕು ಅಂತ ನಮ್ಮ ಶಿವಮೊಗ್ಗದಲ್ಲಿ ಅಲ್ಲ, ಎಂಟೈರ್ ಕರ್ನಾಟಕದಲ್ಲೇ ನಾವು ಮಾಡಬೇಕು ಅಂತ ನಾವು. ಕೆಲವರು ಇದ್ರ ಬಗ್ಗೆ ನಿಮ್ಮನ್ನು ಹೀಯಾಳಿಸಬಹುದು, ಏನಪ್ಪ ಉಳಿದಿರ್ತಕ್ಕಂಥ ಅನ್ನವನ್ನು ತಗೊಂಡು ಬಂದು ಹಾಕ್ತಾ ಇದ್ದಾರಲ್ಲ ಅಂತ ಹೀಯಾಳಿಸಬಹುದು. ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಮೇಡಮ್? ಸರ್, ಯಾವ ಕ್ಷೇತ್ರದಲ್ಲಿ ಹೀಯಾಳಿಕೆ ಇಲ್ಲ, ಯಾವ ಕ್ಷೇತ್ರದಲ್ಲಿ ಅಪಮಾನ ಇಲ್ಲ, ಯಾವ ಕ್ಷೇತ್ರದಲ್ಲಿ ಇದಿಲ್ಲ. ಎಲ್ಲಾ ಕ್ಷೇತ್ರದಲ್ಲೂ ಒಂದಲ್ಲ ಒಂದು ತರ ಅಪಮಾನ ಇದೆ, ಒಂದಲ್ಲ ಒಂದು ತರದಲ್ಲಿ ಕಾಲೆಳೆಯ ಬುದ್ಧಿ ಇದೆ. ಮುಂದೆ ಹೋದ್ರೆ ಆಡ್ಕೊಳ್ತಾರೆ, ಹಿಂದ್ಗಡೆ ಇದ್ರೆ ಅದಕ್ಕೆಲ್ಲ ತಲೆ ಕೊಡ್ಬೇಕು ಸರ್. ನಾನು ಸಮಾಜ ಸೇವೆ ಅಂತ ನಿಂತ ಮೇಲೆ ಯಾರಿಗೂ ಇದು ಮಾಡೋದು, ನನ್ನ ದಾರಿನೇ ನಾನು ಏನ್ ಮಾಡ್ಬೇಕಂತ ನಿಂತಿದ್ದೀನೋ ಅದನ್ನ ನಾನು ಕರೆಕ್ಟಾಗಿ ಮಾಡ್ಕೊಳ್ಳೋದ್ರೆ ನಾಳೆ ದಿನ ಅವ್ರು ಬೆನ್ನಿಂದ ಮಾತಾಡ್ತಾರಲ್ಲ, ಅವರೇ ಬೆನ್ನು ಮುಂದೆ ಬಂದು ತಗೊಳಮ್ಮ ನೀವು ಚೆನ್ನಾಗಿ ಮಾಡ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಅವರೇ ಕೊಡ್ತಾರೆ ಸರ್. ಈ ಮಟ್ಟಕ್ಕೆ ನಾನು ತರಬೇಕು ಅಂತ ಇಷ್ಟಪಡ್ತೀನಿ ಸರ್. ಕರ್ನಾಟಕ ಫುಡ್ ಬ್ಯಾಂಕ್ ವತಿಯಿಂದ ಮೂಲ ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನಿಂದ ಪ್ರಾರಂಭವಾಗಿ ಇವತ್ತು ಕರ್ನಾಟಕದಾದ್ಯಂತ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಿದ್ದೇವೆ. ಅದರಲ್ಲಿ ವಿಶೇಷವಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಸುಮಾರು 7 ತಾಲೂಕು ಬರ್ತವೆ ಮತ್ತು ಶಿವಮೊಗ್ಗ ನಗರ ಗ್ರಾಮಾಂತರ ಪ್ರದೇಶ ಒಂದು ಬರುತ್ತೆ. ಇಲ್ಲಿ ಕೂಡ ಪ್ರತಿ ತಾಲೂಕಲ್ಲಿ ಇಲ್ಲೇನು ಹಸಿದವರಿಗೆ ಒಂದು ಅನ್ನ ನೀಡುವ ಒಂದು ಕಾರ್ಯಕ್ರಮವನ್ನು ಇವತ್ತು ನಾವು ಪ್ರಸ್ತುತಪಡಿಸ್ತಾ ಇದ್ದೇವೆ. ಜೊತೆಗೆ ಈ ಒಂದು ಕಾರ್ಯಕ್ರಮ ಏನಿದೆ, ಮನುಷ್ಯನಿಗೆ ಗಾಳಿ ನೀರು ಹೇಗೆ ಮುಖ್ಯ, ಅನ್ನನೂ ಅಷ್ಟೇ ಮುಖ್ಯ ಆಗಿರುತ್ತೆ.
ಇವತ್ತು ನಾವು ಅನ್ನ ಇಲ್ಲದೇ ಭಾಳ ಜನ ಇವತ್ತು ಒದ್ದಾಡ್ತಾ ಇದ್ದೀವಿ. ಅಂಥ ಅನ್ನವನ್ನು ಇವತ್ತು ಈ ಜನರಿಗೆ, ಬಡವರಿಗೆ ಅಥವಾ ದೀನದಲಿತರಿಗೆ ಅಥವಾ ನಿರ್ಗತಿಕರಿಗೆ ಅಂಥವರಿಗೆ ಕೊಡುವಂಥ ಒಂದು ಕೆಲಸವನ್ನು ಕರ್ನಾಟಕ ಫುಡ್ ಬ್ಯಾಂಕ್ ವತಿಯಿಂದ ಮಾಡ್ತಾ ಇದ್ದಾರೆ. ಅದರಲ್ಲಿ ಶಿವಮೊಗ್ಗದಲ್ಲಿ ನಾವು ಇವತ್ತಿಂದ ಪ್ರಾರಂಭವನ್ನು ಮಾಡ್ತಾ ಇದ್ದೀವಿ. ಹಸಿದವರಿಗೆ ಅನ್ನ ನೀಡಬೇಕು ಮತ್ತು ಅನ್ನವನ್ನು ಚೆಲ್ಲಬಾರ್ದು, ಅನ್ನವನ್ನು ವೇಸ್ಟ್ ಮಾಡಬಾರ್ದು ಅಂತೇಳಿ ಏನು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿರುವಂಥ ಒಂದು ಸಾಹುಕಾರಗಳಾಗಿರ್ಬೋದು, ಹೋಟೆಲ್ ಮಾಲೀಕರುಗಳಾಗಿರ್ಬೋದು ಅಥವಾ ಇತರರಾಗಿರ್ಬೋದು, ಅವರು ಮಾಡುವಂಥ ಒಂದು ಕಾರ್ಯಗಳಲ್ಲಿ ಹೆಚ್ಚುವರಿಯಾಗಿ ಉಳಿದಂಥ ಒಂದು ಅನ್ನವನ್ನು ಚೆಲ್ಲದಂಗೆ ಅಥವಾ ವ್ಯಯ ಮಾಡ್ದಂಗೆ ಅದನ್ನು ಈ ಫುಡ್ ಬ್ಯಾಂಕಿನ ಮೂಲಕ ಹಸಿದವರಿಗೆ ಅನ್ನ ನೀಡುವಂಥ ಒಂದು ಕಾರ್ಯವನ್ನು ನಾವು ಮಾಡ್ತಾ ಇದ್ದೀವಿ. ಇದಕ್ಕೆ ನಮಗೆಲ್ಲ ಕರ್ನಾಟಕ ಫುಡ್ ಬ್ಯಾಂಕಿನ ಹಾಗೂ ಇಲ್ಲಿ ಮುಳಬಾಗಿಲಿನ ಫುಡ್ ಬ್ಯಾಂಕ್ನ ಒಬ್ಬ ಸಂಸ್ಥಾಪಕರಾದಂಥ ಎಂ ಬಿ ಕೃಷ್ಣಮೂರ್ತಿ ಸರ್ ಅವರು ನಮಗೆ ಒಂದು ಸಹಕಾರವನ್ನು, ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಅವರ ಒಂದು ನೇತೃತ್ವ, ಮಾರ್ಗದರ್ಶನದಲ್ಲಿ ಈ ಫುಡ್ ಬ್ಯಾಂಕನ್ನು ಶಿವಮೊಗ್ಗದಲ್ಲಿ ನಾವು ಪರಿಚಯಿಸ್ತೀವಿ ಎಲ್ಲ ತಾಲೂಕುಗಳಲ್ಲಿ. ಈಗ ಪ್ರಸ್ತುತ ನಾನು ವೆಂಕಟೇಶ್ ಅಂತೇಳಿ ನಾನು ಭದ್ರಾವತಿ ತಾಲೂಕಲ್ಲಿ ನಾನು ಈ ಫುಡ್ ಬ್ಯಾಂಕ್ ಕಾರ್ಯವನ್ನು ನಾನು ಪ್ರಾರಂಭಿಸ್ತಿದ್ದೇನೆ. ನಮಸ್ಕಾರ. ಈ ಒಂದು ಉದ್ದೇಶ ಯಾಕೆ ಬಂತು, ಹೇಗೆ ಬಂತು? ಈ ಉದ್ದೇಶ ಅಂದರೆ ನಾವು ನೋಡ್ತಾ ಇದ್ದೀವಿ ಎಷ್ಟೋ ಮದುವೆ ಕಾರ್ಯಕ್ರಮಗಳಲ್ಲಿ ಅಥವಾ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಅಥವಾ ಹೋಟೆಲ್ಗಳಲ್ಲಿ ನಾವು ಒಂದೊಂದು ಸಲ ಹೋಟೆಲಲ್ಲಿ ಊಟ ಮಾಡೋಕ್ಕೆ ಹೋದಾಗ, ನಾವು ಸಂಜೆ ಟೈಮ್ ಹೋದಾಗ ಅವರು ಊಟ ಉಳಿದುದನ್ನು ಚೆಲ್ತಾ ಇರ್ತಾರೆ. ಇಂಥವೆಲ್ಲ ನೋಡಿದ್ವಿ. ಮತ್ತು ಮದುವೆಗಳಲ್ಲಿ ಅಷ್ಟೇ, ಈಗ ಶ್ರೀಮಂತರ ಮದುವೆ ಇರ್ಬೋದು ಅಥವಾ ಮಧ್ಯಮ ವರ್ಗದವ್ರ ಮದುವೆ ಇರ್ಬೋದು, ಅಲ್ಲಿ ಯಥೇಚ್ಛವಾಗಿ ಒಂದು ವೆರೈಟಿ ಫುಡ್ಡನ್ನು ಮಾಡಿರ್ತಾರೆ. ಅಲ್ಲಿ ಆ ಫುಡ್ಡನ್ನು ವ್ಯಯವನ್ನು ಮಾಡ್ತಿರ್ತಾರೆ. ಅಲ್ಲಿ ನಾವು ವಾಶ್ ಮಿಷಿನಲ್ಲಿ ಕೈ ತೊಳೆಯಕ್ಕೆ ಹೋದಾಗಂಥ ಸಂದರ್ಭದಲ್ಲಿ ಅಲ್ಲಿ ವೇಸ್ಟ್ ಮಾಡ್ತಿರುವಂಥ ಫುಡ್ಡೆಲ್ಲ ನೋಡ್ತಾ ಇದ್ವಿ. ಇಂಥವೆಲ್ಲ ನೋಡಿದಾಗ ನಮಗೂ ಅನಿಸ್ತು, ಇಂಥ ಊಟವನ್ನು ಯಾರು ನಿರ್ಗತಿಕರಿದ್ದಾರೆ ಅಥವಾ ಸ್ಲಮ್ ಏರಿಯಾಗಳಿದ್ದಾವೆ ಅಂಥವರಿಗೆ ಒಂದು ಹಸುವನ್ನು ನೀಗಿಸ್ಬೋದಲ್ಲ ಅಂತಂದೇಳಿ ನಮಗೂ ಮನಸ್ಸಲ್ಲಿತ್ತು. ಹಾಗಾಗಿ ನಮಗೆ ಎಂ ಬಿ ಕೃಷ್ಣಮೂರ್ತಿ ಸರ್ ಅವರು ಈ ವಿಚಾರದಾಗೆ ನಮಗೆ ಮಾಹಿತಿಯನ್ನು ಕೊಟ್ಟರು. ಇದು ಒಳ್ಳೆಯ ಕಾರ್ಯಕ್ರಮ. ನಾವು ಅನ್ನವನ್ನು ತಿನ್ನೋಕ್ಕೆ ನಾವು ಅರ್ಹರ ಹೊರತು ಬಿಸಾಡೋಕ್ಕೆ ಅರ್ಹರಲ್ಲ. ಇವತ್ತು ರೈತ ಅನ್ನವನ್ನು, ಬೆಳೆಯನ್ನು ಬೆಳೀತಾ ಇದ್ದಾನೆ ಅಂತಂದರೆ ಎಷ್ಟು ಕಷ್ಟಪಟ್ಟು ಬೆಳೀತಾ ಇದ್ದಾನೆ. ಅದು ಈ ಮಳೆಗಾಲ, ಅರ್ಧಂಬರ್ಧ ಮಳೆಗಾಲದಲ್ಲಿ ಬೆಳೆಯನ್ನು ಬೆಳೆದಿರ್ತಾನೆ. ಆಮೇಲೆ ದುಬಾರಿ ಆಗಿರುತ್ತೆ ಇವತ್ತು. ಅಂಥ ಅನ್ನವನ್ನು ಚೆಲ್ತಾ ಇರೋದ್ರಿಂದ ನಮಗೆ ಎಲ್ಲ ಒಂದು ಕಡೆ ಸಂಕಟ ಆಯಿತು. ಹಾಗಾಗಿ ಅದನ್ನೊಂದು ಉದ್ದೇಶಪೂರ್ವಕವಾಗಿ ಅನ್ನ ವ್ಯಯ ಆಗಬಾರ್ದು ಅಂತಂದೇಳಿ ಇದನ್ನು ನಾವು ಒಂದು ವಿತರಣೆ ಮಾಡುವಂಥ ಒಂದು ಕೆಲಸವನ್ನು ನಾವು ಕೈಗೊಂಡಿದ್ದೀವಿ. ಸೃಷ್ಟಿಯಲ್ಲಿರುವಂಥ ಪ್ರತಿ ಜೀವಿಗೂ ಕೂಡ ಊಟ ಅವಶ್ಯಕತೆ ಇದೆ. ಉಳ್ಳವರಿಗೆ ಏನು ಮೆಸೇಜ್ ನೀಡ್ತೀರಾ, ಅದೇ ರೀತಿ ಹಸಿದವರಿಗೆ ಏನು ಭರವಸೆ ನೀಡ್ತೀರಾ? ಹಸಿದವರಿಗೆ ಅವರು ಕೆಲವೊಬ್ಬರು ಈಗ ದುಡಿತಾ ಇರ್ತಾರೆ, ಅವ್ರಿಗೆ ಎಷ್ಟು ಬೇಕಷ್ಟು ಊಟ ಮಾಡ್ತಾ ಇರ್ತಾರೆ. ಕೆಲವೊಂದು ವರ್ಗದಲ್ಲಿ ಅವರಿಗೆ ದುಡಿಮೆ ಕೆಲಸಗಳು ಸಿಗಲ್ಲ. ಅಂಥವರಿಗೆ ಅಟ್ಲೀಸ್ಟ್ ಈ ಥರದೊಂದು ಒಂದು ಅನ್ನವನ್ನು ಕೊಟ್ಟರೆ ಅಥವಾ ಆಹಾರವನ್ನು ಕೊಟ್ಟರೆ ಅವರೆಲ್ಲ ಒಂದು ಕಡೆ ಬದುಕೊಳ್ತಾರೆ. ಹಾಗಾಗಿ ಅದನ್ನು ಅವರಿಗೆ ತಲುಪಿಸುವಂಥ ವ್ಯವಸ್ಥೆ ಮಾಡಲಿಕ್ಕೆ ನಾವು ಬಂದಿದ್ದೀವಿ. ಅದೇ ರೀತಿ ಉಳ್ಳವರಿಗೆ ಏನು ಮೆಸೇಜ್ ನೀಡ್ತೀವಿ? ಉಳ್ಳವರಿಗೆ ಇವತ್ತು ಅವರು ಶ್ರೀಮಂತಿಕೆ ಇರುತ್ತೆ, ಅವರು ಹಣ ಒಂದು ಹೆಚ್ಚು ಇದಿರುತ್ತೆ. ಆದರೆ ಅವರಿಗೆ ಯಾವ ರೀತಿ ಖರ್ಚಾಗ್ತದೆ, ಏನು ಎತ್ತ ಅನ್ನೋದು ಅವರು ಮುಂದಿನ ಫ್ಯೂಚರನ್ನು ನೋಡಲ್ಲ. ಈಗ ಒಂದು ಮಗಳು ಮದುವೆ ಮಾಡಬೇಕು, ಮಗನ ಮದುವೆ ಮಾಡಬೇಕು, ಇನ್ಯಾವುದೋ ಕಾರ್ಯ ಮಾಡಬೇಕು, ಅದ್ದೂರಿ ಮಾಡಬೇಕು, ಸೈನ್ಸ್ಕೋಬೇಕು ಅನ್ನೋದು ಇಂಟೆನ್ಷನ್ ಇರುತ್ತೆ ಹೊರತು. ಆದರೆ ಅವರು ದುಬಾರಿ ಬೆಲೆಗೆ ರೇಷನನ್ನು ಅಥವಾ ಫುಡ್ಡನ್ನು ಖರೀದಿ ಮಾಡಿ ಅದನ್ನು ಈ ಥರ ವ್ಯಯ ಮಾಡೋದು ಅವ್ರಿಗೆ ಗೊತ್ತಿರಲ್ಲ. ಹಾಗಾಗಿ ಎಷ್ಟೋ ಜನ ಇಲ್ಲಿ ಹಸುವಿಂದ ಸಾಯ್ತಿದ್ದಾರೆ. ಅಂಥದ್ದು ಉಳಿದಂಥ ಅನ್ನವನ್ನು ಕೊಟ್ಟರೆ ಅವ್ರಿಗೆ ಒಂದು ಹಸು ನೀಗಿಸುತ್ತೆ ಅನ್ನೋದಕ್ಕೋಸ್ಕರ ಅವರಿಗೆ ಒಂದು ಮಾಹಿತಿ ಹೋಗಬೇಕು. ಇನ್ನು ಮುಂದೆ ನಾವು ಯಾವುದೇ ಅನ್ನವನ್ನು ವ್ಯಯ ಮಾಡಬಾರ್ದು. ಈಗ ಹಸಿದವರು ಇದ್ದಾರೆ, ಈಗ ಸ್ಲಮ್ ಏರಿಯಾಗಳಿದ್ದಾವೆ, ನಿರ್ಗತಿಕರಿದ್ದಾರೆ, ಅನಾಥಾಶ್ರಮಗಳಿದ್ದಾವೆ ಅಥವಾ ಯಾವ ಅಂತರ್ಶಾಲೆಗಳಿದ್ದಾವೆ, ಅಂಥವ್ರಿಗೆ ಅದು ಕೊಟ್ಟು ಆ ಅನ್ನದ ಒಂದು ಋಣವನ್ನು ತೀರಿಸ್ಕೋಬೇಕು ಅನ್ನೋದು ಅವ್ರ ಗಮನಕ್ಕೆ ಬರಬೇಕು ಅನ್ನೋದು. ಮತ್ತು ಇದು ಅನ್ನವನ್ನು ವ್ಯಯ ಮಾಡಬಾರ್ದು ಅನ್ನೋದು ಅವ್ರ ಗಮನಕ್ಕೆ ಬರೋಕ್ಕೋಸ್ಕರ ಈ ಥರ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಸಿದ್ಧಿದ್ದೀವಿ. ಓಕೆ, ಗುಡ್.